ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ ಪ್ರತಿ ವಾರದಂತೆ 24/5/2026 30/5/2026 ವಾರ ಭವಿಷ್ಯ. ಈ ವಾರದಲ್ಲಿ ಬಹಳಷ್ಟು ದಿನ ವಿಶೇಷಗಳಿದೆ. 28/5/2026 ಗುರುವಾರ ಪ್ರದೋಷ ಇರ್ತಕ್ಕಂಥದ್ದು. ಗುರುವಾರದ ಪ್ರದೋಷ ಬಹಳ ಶ್ರೇಷ್ಠ. ಯಾರಿಗಾರೋ ಹಣಕಾಸಿನ ಅವ್ಯವಸ್ಥೆಗಳಿದ್ದಂಥ ಪಕ್ಷದಲ್ಲಿ ಸ್ವಲ್ಪ ಈ ಗುರುವಾರ ಬರ್ತಕ್ಕಂಥ ಪ್ರದೋಷನ ಆಚರಣೆ ಮಾಡೋದ್ರಿಂದ, ಅಥವಾ ಮಕ್ಕಳಲ್ಲಿ ವಿದ್ಯಾಭಿವೃದ್ಧಿ ಆಗಬೇಕು ಅಂದರೆ ಈ ಗುರುವಾರ ಬರ್ತಕ್ಕಂಥ ಪ್ರದೋಷ ಆಚರಣೆ ಮಾಡೋದ್ರಿಂದ ಅದು ಪ್ರಾಪ್ತಿಯಾಗತ್ತೆ. ಇನ್ನು 29/5/2026 ಶುಕ್ರವಾರ ಮಿಥುನಕ್ಕೆ ಬುಧನ ಪ್ರವೇಶ, ಅಂದರೆ ಸ್ವಕ್ಷೇತ್ರಕ್ಕೆ ಬುಧ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಇನ್ನು 30/5/2026 ಶನಿವಾರ ಸತ್ಯನಾರಾಯಣ ಪೂಜೆ ಇರತಕ್ಕಂಥದ್ದು. 31 ಭಾನುವಾರ ಹುಣ್ಣಿಮೆ ಇರತಕ್ಕಂಥದ್ದು. 30ನೇ ತಾರೀಕಿಗೆ ಶುರುವಾಗುತ್ತೆ ಪೌರ್ಣಮಿ, ಅಂದರೆ ಶನಿವಾರ 30ನೇ ತಾರೀಕು ಶನಿವಾರ ಹಗಲು 12:01 ಪ್ರಾರಂಭ ಆಗುತ್ತೆ ಪೌರ್ಣಮಿ ಅಂತಕ್ಕಂಥದ್ದು. ಮಾರನೇ ದಿವಸ 31/5/2026 ಭಾನುವಾರ ಹಗಲು, ಅಂದರೆ ಮಧ್ಯಾಹ್ನ 2:18 ಪೌರ್ಣಮಿ ಇರ್ತಕ್ಕಂಥದ್ದು. ಹಾಗಾಗಿ ಸಂಜೆ ಸತ್ಯನಾರಾಯಣ ಪೂಜೆ ಮಾಡೋದ್ರಿಂದ ಆಲ್ಮೋಸ್ಟ್ ಶನಿವಾರ ಸತ್ಯನಾರಾಯಣ ಪೂಜೆಯನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪದ್ಧತಿಗಳು ಇರ್ತದೆ. ಸಾಮಾನ್ಯ ದೇವಸ್ಥಾನದಲ್ಲಿ ಮಾಡುವಂಥವರೆಲ್ಲ ಶನಿವಾರ ಮಾಡ್ತಾರೆ. ಇನ್ನು ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮೇಷರಾಶಿನಲ್ಲಿ ಕುಜ ಇದ್ದಾನೆ. ವೃಷಭ ರಾಶಿನಲ್ಲಿ ರವಿ ಮತ್ತು ಬುಧ ಇರ್ತಕ್ಕಂಥದ್ದು. ಬುಧ ಮುಂದಕ್ಕೆ ಪ್ರವೇಶವನ್ನು ತೆಗೆದುಕೊಳ್ತಾನೆ, ನಿಮಗೆ ಗೊತ್ತಿರೋಂಥದ್ದು ರೀತಿಯಲ್ಲಿ, ಆಗಲೇ ಹೇಳಿದಂಥ ರೀತಿಯಲ್ಲಿ. ಮಿಥುನ ರಾಶಿನಲ್ಲಿ ಗುರು ಮತ್ತು ಶುಕ್ರ ಇರ್ತಕ್ಕಂಥದ್ದು. ಗುರು ಇನ್ನೇನು ಬಲ ಪಡ್ಕೊಂಡಿದ್ದಾನೆ, ಬಲ ಮುಂದಿನ ರಾಶಿಯ ಬಲವನ್ನು ಪಡ್ಕೊಂಡಿರ್ತಾನೆ. ಇನ್ನೇನು ಮುಂದಿನ ವಾರದಲ್ಲಿ ಸ್ವಲ್ಪ ಮುಂದಿನ ರಾಶಿಗೆ, ಕಟಕ ರಾಶಿಗೆ ಉಚ್ಚನಾಗಿ ಪ್ರವೇಶವನ್ನು ತೆಗೆದುಕೊಳ್ಳೋದ್ರಿಂದ. ಇನ್ನು ಸಿಂಹ ರಾಶಿನಲ್ಲಿ ಕೇತು ಮತ್ತು ಚಂದ್ರ ಬಂದು ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿನಲ್ಲೂ ಕೂಡ ಸಂಚಾರವನ್ನು ಮಾಡ್ತಾನೆ. ರಾಹು ಬಂದು ಕುಂಭರಾಶಿನಲ್ಲಿ, ಮೀನರಾಶಿನಲ್ಲಿ ಶನಿ ಇರ್ತಕ್ಕಂಥದ್ದು. ಗ್ರಹಗತಿಗಳ ಸ್ಥಿತಿಗತಿಗಳು 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿದೆ. ಹಾಗಾಗಿ ಏನೆಲ್ಲ ಪರಿಣಾಮ ಮತ್ತು ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ, ಮೇಷರಾಶಿಯವರಿಗೆ ಕುಜ ಬಲವಾಗಿ ಕೊಳ್ತಿದ್ದಾನೆ, ಅಂದರೆ ಸ್ವಕ್ಷೇತ್ರತನಾಗಿ ಕೊಳ್ತಿದ್ದಾನೆ. ಸ್ವಕ್ಷೇತ್ರತನಾಗಿ ಕೊಳ್ತಾಗ ಸ್ವಲ್ಪ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಹೋರಾಟದ ಶಕ್ತಿ ಚೆನ್ನಾಗಿರುತ್ತೆ. ಯಾವ ಕಷ್ಟ ಕಾರ್ಪಣ್ಯಗಳು ನೋವುಗಳು ಬಂದರೂ ಕೂಡ ಅದನ್ನು ಜಯಿಸ್ತಕ್ಕಂಥ, ಎದುರಿಸ್ತಕ್ಕಂಥ ಒಂದು ತಾಕತ್ತು ಅಂತಕ್ಕಂಥದ್ದು ಇರುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮಾತು ಸ್ವಲ್ಪ ನೇರವಿರ್ತದೆ. ಆ ಮಾತೇ ಸ್ವಲ್ಪ ನಿಮಗೆ ಶತ್ರುವಾಗಬಹುದು ಅಥವಾ ನೋವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಅದರ ಜೊತೆಯಲ್ಲಿ ಶುಕ್ರನ ಪ್ರಭಾವ ಲಕ್ಷ್ಮೀ ಯೋಗದಲ್ಲಿ ಕುಳಿತಿದೆ. ಹಾಗಾಗಿ ಹೆಣ್ಣು ಮಕ್ಕಳ ಸಹಕಾರ ಮತ್ತು ಹೆಣ್ಣು ಮಕ್ಕಳಿಂದ ಲಾಭವಾಗ್ತಕ್ಕಂಥದ್ದು, ಕುಟುಂಬ ಸದಸ್ಯರಿಂದ ಲಾಭವಾಗ್ತಕ್ಕಂಥ ಸಂದರ್ಭಗಳು, ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಈ ವಾರದಲ್ಲಿ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಮತ್ತು ವಿದ್ಯಾಭ್ಯಾಸ ಪರವಾಗಿಲ್ಲ, ತೊಂದರೆ ಇಲ್ಲ, ಮಕ್ಕಳಲ್ಲಿ ಚೆನ್ನಾಗಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುವಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣ್ತದೆ. ಪಂಚಮಾಧಿಪತಿ ಪ್ರಭಾವ, ಪಂಚಮಾಧಿಪತಿ ಶಿಷ್ಟ ಪ್ರಭಾವ ಸ್ವಲ್ಪ ಭಾವನೆಗಳಿಗೆ ನೋವಾಗಬಹುದು, ಅಥವಾ ತುಂಬ ನೆಚ್ಚಿಕೊಂಡಂಥವರಿಂದ ಸ್ವಲ್ಪ ಹಿನ್ನಡೆಗಳು, ನೋವು, ಶತ್ರುತ್ವವನ್ನು ಅನುಭವಿಸ್ತಕ್ಕಂಥ ಸಂದರ್ಭಗಳು, ಸ್ವಲ್ಪ ಮಕ್ಕಳಿಂದ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸಂದರ್ಭಗಳು ಬರಬಹುದು, ಅಥವಾ ಮಕ್ಕಳು ದೂರವಾಗ್ತಕ್ಕಂಥ ಸನ್ನಿವೇಶಗಳಾದರೂ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸಗಳಾಗ್ತದೆ. ಈ ಗರ್ಭದೋಷ, ಎಕ್ಸಸ್ ಆಫ್ ಹೀಟು, ಅನ್ಯ ಸಂಬಂಧಪಟ್ಟ ಸಮಸ್ಯೆ, ರಕ್ತದೋಷಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು. ಸಣ್ಣ ಪುಟ್ಟದಾಗಿ ಸ್ವಲ್ಪ ಪೆಟ್ಟನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರಬಹುದು. ಮತ್ತು ಶತ್ರುಗಳಿಂದ, ಸಾಲಗಾರರಿಂದ ಸ್ವಲ್ಪ ಹಿಂಸೆಗಳಾಗಬಹುದು, ಅಥವಾ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ, ಅಥವಾ ಕುಟುಂಬ ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಶುಭ ಕಾರ್ಯದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ ಇರೋದಿಲ್ಲ. ಆದರೆ ದಾಂಪತ್ಯದಲ್ಲಿ ನೀರಸ, ಅಥವಾ ದಾಂಪತ್ಯದಲ್ಲಿ ಒಂದು ರೀತಿಯಾದ ಅತೃಪ್ತಿಯ ಒಂದು ಭಾವ ಅಂತಕ್ಕಂಥದ್ದು ನಿಮಗೆ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಗುರುಭಾಗ್ಯವನ್ನು ನೋಡ್ತಾ ಇದ್ದು ಇಲ್ಲಿವರೆಗೆ ಅದೃಷ್ಟ ಅಂತಕ್ಕಂಥದ್ದು ಇಲ್ಲಿಂದ ನಿಮಗೆ ಕೈ ಹಿಡಿತಕ್ಕಂಥ ಸಾಧ್ಯತೆಗಳು ಇರೋದಿಲ್ಲ. ಅಂದರೆ ಪೂರ್ವಾರ್ಜಿತವಾದಂಥ ಪುಣ್ಯಫಲ ಅಂತಕ್ಕಂಥದ್ದು ಈ ವಾರದಲ್ಲಿ ನಿಮಗೆ ಕೈ ಹಿಡಿತಕ್ಕಂಥ ಸಂದರ್ಭಗಳು ಇರೋದಿಲ್ಲ ಅಂತಕ್ಕಂಥದ್ದು. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಅನುಕೂಲಕರ ವಾತಾವರಣ ಈ ವಾರದಲ್ಲಿ
ನಿರ್ಮಾಣವಾಗುತ್ತೆ. ಹಾಗಾಗಿ ಉದ್ಯೋಗ ಹರಸ್ತಾ ಇರ್ತಕ್ಕಂಥ ಪ್ರಯತ್ನ ಮಾಡಬಹುದು. ಮೇಷರಾಶಿನವರು ತುಂಬ ಚೆನ್ನಾಗಿರ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತದೆ. ಅದರಲ್ಲೂ ಕೂಡ ಈ ಕೃಷಿ ಚಟುವಟಿಕೆ ಮತ್ತು ಈ ಫ್ಯಾಕ್ಟ್ರಿಗಳಲ್ಲಿ ಮತ್ತು ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಮಾಡುವಂಥವ್ರಿಗೆ, ಡಿಪ್ಲೊಮೊ ಮಾಡಿರುವಂಥವ್ರಿಗೆ ಸ್ವಲ್ಪ ಉದ್ಯೋಗದ ಅನುಕೂಲವನ್ನು ನೋಡಿಕೊಳ್ಳಬಹುದು ಈ ವಾರ ಮೇಷರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನೆಂದರೆ, ಅಮ್ಮನವರ ದೇವಸ್ಥಾನದಲ್ಲಿ ಸ್ವಲ್ಪ ದರ್ಬೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅದರಿಂದ ನಿಮಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೋಡ್ಬೋದು. ಅಥವಾ ಅಮ್ಮನವರ ದೇವಸ್ಥಾನದಲ್ಲಿ ನೀವು ದೃಷ್ಟಿಯನ್ನಾದರೂ ಕೂಡ ತೆಗೆಸಿಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆಯ ಲಾಭ ಅನುಕೂಲವನ್ನು ನೋಡ್ತೀರಿ ಈ ವಾರದಲ್ಲಿ. ಇನ್ನು ವೃಷಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಭಾಗ್ಯೋದಯ ಅಂತಕ್ಕಂಥ ರೀತಿಯನ್ನು ಹೇಳಬೇಕು. ಯಾರಿಗೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅನುಕೂಲ ಮತ್ತು ಲಾಭ, ಯಶಸ್ಸು, ಬಡ್ತಿ ಮತ್ತು ಉನ್ನತ ಉದ್ಯೋಗ ಯೋಗ, ವಿದ್ಯಾಯೋಗ ಎಲ್ಲವೂ ಕೂಡ ಈ ವಾರದಲ್ಲಿ ನೋಡುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿಗತಿಗಳು ವಾರ ಅಂತ್ಯ ಸ್ವಲ್ಪ ಎಡರು ತೊಡರುಗಳು ಆಗಬಹುದು. ಯಾಕೆಂದರೆ ಗುರುಬಲ ಹೋಗ್ತಾ ಇದೆ. ಸ್ಥಾನಾಧಿಪತಿಯಾದಂಥವನು ಕೂಡ ಇನ್ನು ವೇದಲ್ಲೇ ಇದ್ದಾನೆ, ಮುಂದಕ್ಕೆ ಹೋಗ್ತಾನೆ. ವಾರಾಂತ್ಯದಲ್ಲಿ ಸ್ವಲ್ಪ ನಿಮಗೆ ಎಡವಟ್ಟುಗಳಾಗ್ಬೋದು. ಹಣಕಾಸಿನ ವಿಚಾರ ಸಂಬಂಧಪಟ್ಟ ಅಥವಾ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಹಣಕಾಸಿನ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕಾಗತ್ತೆ. ಬುಧ ಮತ್ತು ಶುಕ್ರ ಪರಿವರ್ತನಾ ಸ್ಥಿತಿನಲ್ಲಿದ್ದಾರೆ. ಏನೇ ಬಂದರೂ ಕೂಡ ಅದು ನಿಭಾಯಿಸುವಂಥ ಶಕ್ತಿಯನ್ನು ಭಗವಂತ ಯಾವುದೋ ಒಂದು ರೂಪದಲ್ಲಿ ಕೊಡ್ತಾನೆ. ಬಟ್ ಆದರೂ ಕೂಡ ಎಚ್ಚರಿಕೆ, ನಿರ್ವಹಣೆ ಇರಲಿ. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಬಂಧುಗಳಿಂದ ವಿರೋಧಗಳನ್ನು ಕಟ್ಟಿಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಷ್ಟೊಂದು ಅನುಕೂಲಕರ ವಾತಾವರಣವನ್ನು ಈ ವಾರದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದು. ತುಂಬ ಭಾವನಾತ್ಮಕವಾಗಿ ಹಚ್ಚಿಕೊಂಡಂಥ ವ್ಯಕ್ತಿಗಳು ವಾರಾಂತ್ಯದಲ್ಲಿ ದೂರವಾಗ್ತಕ್ಕಂಥ ಸ್ಥಿತಿ. ಪ್ರೀತಿ ಪ್ರೇಮ ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥ ವಾತಾವರಣಗಳು ಬರಬಹುದು. ಆರೋಗ್ಯದಲ್ಲಿ ಸುಧಾರಣೆಗಳನ್ನು ಕಾಣ್ತೀರಿ. ಆದರೂ ಕೂಡ ಸ್ವಲ್ಪ ಏನಾದ್ರು ಈ ಪೈಲ್ಸು ಸಂಬಂಧಪಟ್ಟಂಥ ಸಮಸ್ಯೆ, ಗುಪ್ತ ರೋಗಗಳಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇರ್ತಕ್ಕಂಥವು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ದಾಂಪತ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಅತೃಪ್ತಿಯೂ ಇಲ್ಲ, ಅಸಮಾಧಾನವೂ ಇಲ್ಲ ಅನ್ನೋ ರೀತಿಯಾದಂಥ ಒಂದು ರೀತಿಯ ಅಡ್ಡಕತ್ತರಿನಲ್ಲಿ ನಿಂತಿರ್ತಕ್ಕಂಥ ಸ್ಥಿತಿ. ಅದನ್ನು ಅನಲೈಸ್ ಮಾಡುವಂಥದ್ದೇ ಕಷ್ಟ. ನಿಮ್ಮ ಪರಿಸ್ಥಿತಿ ದಾಂಪತ್ಯ ಸೌಖ್ಯ ಅಥವಾ ದಾಂಪತ್ಯ ಸುಖದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಅನಲೈಸ್ ಮಾಡ್ಕೊಳ್ಳೋದಕ್ಕೆ ಬರೋಲ್ಲ. ಒಂದು ಸರಿ ಕಿರಿಕಿರಿ ಆಗುತ್ತೆ, ಒಂದು ಸರಿ ಚೆನ್ನಾಗಾಗುತ್ತೆ, ಇನ್ನೊಂದು ಸರಿ ಏನೋ ಆಗುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಮಿಶ್ರವಾದಂಥ ವಾತಾವರಣವನ್ನು ನೋಡುವಂಥ ಸ್ಥಿತಿಗತಿಗಳು ಬರಬಹುದು. ಗುರುಬಲ ಹೋಗ್ತಾ ಇದೆ, ಅಲ್ಲೇ ಹೋಗಿದೆ, ಈಗಾಗಲೇ ಬಲ ಕಳ್ಕೊಂಡಿದೆ. ಗುರುಬಲವೂ ಇಲ್ಲದೆ ಇರ್ತಕ್ಕಂಥದ್ದಾಗಿರೋದ್ರಿಂದ ಆದರೂ ಕೂಡ ನಿಮಗೆ ಇನ್ನೊಂದು ಅದೃಷ್ಟ ಏನಂದರೆ, ಗುರು ನವಮ ಸ್ಥಾನದಿಂದ ನವಮ ದೃಷ್ಟಿಯಿಂದ ಲಾಭವನ್ನು ನೋಡ್ತಕ್ಕಂಥದ್ದಾಗಿರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಉತ್ತಮವಾದಂಥ ಹೆಸರನ್ನು ಗಳಿಸುವಂಥ ವಾತಾವರಣ ಬರಬಹುದು. ಇನ್ನು ಮುಂದೆ ಬರುತ್ತೆ ಅದೆಲ್ಲವೂ ಕೂಡ ಉತ್ತಮವಾದಂಥ ಹೆಸರನ್ನು ಗಳಿಸುವಂಥ ವಾತಾವರಣಗಳು ಅಥವಾ ಸಂಬಳ ಜಾಸ್ತಿ ಇರುವಂಥ ಉದ್ಯೋಗ ದೊರಕುವಂಥ ಸಂದರ್ಭಗಳು. ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಬಟ್ ಯಾವುದೋ ತುಂಬ ಬೇಡದ ವಿಷಯಗಳು ನಿಮಗೆ ಅವಶ್ಯಕತೆಯೇ ಇಲ್ಲ. ಯಾಕೆ ನಿದ್ರೆ ಬರ್ತಾ ಇಲ್ಲ ಅಂತ ಗೊತ್ತಾಗೋದಿಲ್ಲ, ಯಾಕೆ ನಿದ್ರೆಗೆ ಇರ್ತಾ ಇದೆ ಅಂತ ಗೊತ್ತಾಗಲ್ಲ, ಏನು ಕನಸು ಬಿತ್ತು ಅಂತ ಗೊತ್ತಾಗಲ್ಲ. ಈ ರೀತಿ ನಿದ್ರೆನಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ವೃಷಭರಾಶಿನವರು ನೋಡ್ತೀರಿ. ಹಾಗಾಗಿ ವೃಷಭರಾಶಿನವರಿಗೆ ಉತ್ತಮವಾದಂಥ ಫಲಗಳನ್ನೇ ನೋಡುವಂಥ ಸ್ಥಿತಿಗಳು ಕಾಣುವಂಥದ್ದು ಉಂಟು. ಆದರೆ ರವಿ ಮಾತ್ರ ಸ್ವಲ್ಪ ನಿಮ್ಮನ್ನು ಕೆಡಿಸ್ತಾನೆ, ಕೇತು ಒಂದು ಸ್ವಲ್ಪ ಕೆಡಿಸಿದ್ದಾನೆ ಕುಜನ ಪ್ರಭಾವದಿಂದ. ಹಾಗಾಗಿ ದಾಂಪತ್ಯ ಸೌಖ್ಯ ಮತ್ತು ನಿದ್ರೆ ಅಂತಕ್ಕಂಥದ್ದು ಒಂದು ನಿಮಗೆ ಇವೆರಡು ವಿಷಯದಲ್ಲಿ ಸ್ವಲ್ಪ ಅತೃಪ್ತಿಯ ಒಂದು ಭಾವ ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಸುಸೂತ್ರವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋದಿಲ್ಲ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಗಣಪತಿಯ ಆರಾಧನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ರಾಷ್ಟ್ರಾಧಿಪತಿಯಾದಂಥ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಷಷ್ಠ ಪ್ರಭಾವಕ್ಕೊಳಗಾಗ್ತಾನೆ. ಹಾಗಾಗಿ ಏನಾಗುತ್ತೆ, ನೀವು ಯಾವುದೇ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡೋದಕ್ಕೆ ಹೋದ್ರೂ ಕೂಡ ಮಾಡ್ತಾ ಇರುವಂಥವ್ರಿಗೆ ಯತ್ನ ಕಾರ್ಯಗಳ ವಿಚಾರಗಳ ಸಂಬಂಧಪಟ್ಟದ್ದು ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಸೋಲುಗಳನ್ನು ನೋಡಬೇಕಾಗತ್ತೆ. ವಾರ ಮಧ್ಯಭಾಗದ ನಂತರ ಅಂದರೆ ಬುಧವಾರದ ನಂತರ ನಿಮಗೆ ಲಾಭವನ್ನು ಅನುಕೂಲವನ್ನು ತರುವಂಥ ಪರಿಸ್ಥಿತಿಗಳು ಅಥವಾ ಅಂಥ ವಾತಾವರಣಗಳು ಬರ್ತದೆ. ಉದ್ಯೋಗ ಹುಡುಕ್ತಾ ಇರ್ತಕ್ಕಂಥವ್ರಿಗೂ ಕೂಡ ಅಂದರೆ ಬೇರೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂತೆ
ಉದ್ಯೋಗ ಹುಡುಕ್ತಾ ಇರುವಂಥವ್ರಿಗೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಆರ್ಥಿಕವಾದಂಥ ಸ್ಥಿತಿ ಓಕೆ ಅನ್ನೋ ರೀತಿಯಲ್ಲಿ ಅಂಥ ಪ್ಲಸ್ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಇರೋದಿಲ್ಲ. ಬಟ್ ಉಳಿತಾಯ ಕಷ್ಟ, ಲಾಭವಂತೂ ಆಗುತ್ತೆ ವಾರ ಮಧ್ಯಭಾಗದಿಂದ ಆಚೆಗೆ, ಬಟ್ ಉಳಿತಾಯ ಕಷ್ಟ ಅಂತಕ್ಕಂಥದ್ದು, ಸೇವಿಂಗ್ಸ್ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿಯನ್ನು ನೋಡ್ತೀರಿ. ಸ್ವಲ್ಪ ದುಸ್ಥಾನಾಧಿಪತಿ ದುಸ್ಥಾನ, ವಿಪರೀತ ರಾಜಯೋಗ, ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವಿದ್ಯಾ ಅನುಕೂಲವಾಗ್ತಕ್ಕಂಥದ್ದು, ವಿದ್ಯಾಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭಗಳು, ಸ್ಥಿರಾಸ್ತಿಯಿಂದ ಧನಾಗಮನವಾಗ್ತಕ್ಕಂಥದ್ದು, ಭೂಮಿಯಿಂದ ಧನಾಗಮನವಾಗ್ತಕ್ಕಂಥ ಸಂದರ್ಭಗಳೆಲ್ಲೂ ಕೂಡ ಕಂಡುಬರುತ್ತದೆ. ಪೂರ್ವಾರ್ಜಿತವಾಗಿ ಕೆಲವೊಂದನ್ನು ಈ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಂಥ ಪಕ್ಷದಲ್ಲಿ ಅದರ ಫಲಾಫಲಗಳು ಈಗ ಸಿಗುವಂಥ ಸಂದರ್ಭಗಳು ಬರ್ತದೆ. ಮಕ್ಕಳಲ್ಲಿ ಏನೋ ಒಂದು ಬದಲಾವಣೆಗಳನ್ನು ಅಥವಾ ಮಕ್ಕಳ ಜೀವನದ ವಿಚಾರ ಸಂಬಂಧಪಟ್ಟಂತೆ ಶುಭ ಸುದ್ದಿ, ಶುಭ ಅನುಕೂಲವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಲಾಭದಲ್ಲಿ ಕುಳಿದಿರ್ತಕ್ಕಂಥ ಷಷ್ಠಾಧಿಪತಿ ಆಗಲೇ ಹೇಳಿದಂಥ ರೀತಿಯಲ್ಲಿ ಉದ್ಯೋಗ ಲಾಭವೂ ಆಗಬೇಕು ಮತ್ತು ಸಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ಶುಭಪ್ರದವಾದಂತಹ ಸ್ಥಿತಿಯನ್ನು ನೋಡಬಹುದು. ಮದುವೆ ಮತ್ತು ಮಗದೊಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ಸುದ್ದಿಗಳು ಅಥವಾ ಶುಭ ವಾರ್ತೆಗಳು ಬರ್ತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಭಾಗ್ಯೋದಯ, ಭಾಗ್ಯಾಧಿಪತಿಯಾದಂಥವನು ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿ ಪ್ರಭಾವಕ್ಕೆ, ಮಿತ್ರ ರಾಷ್ಟ್ರಾಧಿಪತಿ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಬುದ್ಧಿವಂತಿಕೆಯಿಂದ ನಿಮಗೆ ಏನೋ ಒಂದು ಸಣ್ಣದಾದಂಥ ಬೆಳಕು, ಬದುಕು, ಅನುಕೂಲ ಅಂತಕ್ಕಂಥ ಸ್ಥಿತಿ ಒಂದು. ಎರಡನೇದಾಗಿ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ತುಂಬ ಅದ್ಭುತವಾದಂಥ ಅವಕಾಶ. ಯಾಕೆಂದರೆ ಶನಿಯ ಪ್ರಭಾವವನ್ನು ಕೊಡ್ತಾನೆ ಈ ಸಂದರ್ಭ, ಅದ್ಭುತವಾದಂಥ ಫಲವನ್ನು ಕೊಡ್ತಾನೆ ಶನಿ ಈ ಸಂದರ್ಭ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಎಸ್ಪೆಷಲಿ. ಹಾಗಾಗಿ ಪ್ರಯತ್ನ ಮಾಡಿಕೊಂಡು ಸ್ವಲ್ಪ ಅದನ್ನು ಸರಿಯಾದ ರೀತಿಯ ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಸೂಕ್ತ. ಯಾರಾದರೂ ಈ ಫ್ಯಾಕ್ಟ್ರಿಗಳಲ್ಲಿ ಎಲೆಕ್ಟ್ರಿಕಲ್ ಕಮ್ಯುನಿಕೇಷನ್ ಸಂಬಂಧಪಟ್ಟಂಥ ರೀತಿಯಲ್ಲಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಆಮೇಲೆ ಈ ವಾಹನಕ್ಕೆ ಸಂಬಂಧಪಟ್ಟಂತೆ, ಆಮೇಲೆ ಮಿಷಿನರಿ ಸಂಬಂಧಪಟ್ಟಂಥ ರೀತಿಯಲ್ಲಿ ಈ ಗ್ಯಾರೇಜ್ ನಡೆಸುವಂಥವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲ ಮತ್ತು ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತೀರಿ. ಮಿಥುನ ರಾಶಿನವರು ಪರಿಹಾರವನ್ನು ಏನು ಮಾಡ್ಕೊಳ್ಬೇಕು, ಬಟ್ ಆದರೆ ಮಿಥುನ ರಾಶಿನವ್ರಿಗೆ ಗಂಭೀರ ಆಗೋದಿಲ್ಲ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಎಲ್ಲರೂ ಸಣ್ಣ ಪಟ್ಟದಾಗಿ ಪೆಟ್ಟು ಮಾಡ್ಕೊಳ್ಬೋದು. ಯಂತ್ರೋಪಕರಣ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿ, ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನು ತೊಂದರೆ ಇಲ್ಲ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಕುಲದೇವತ ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅದ್ಭುತವಾದಂಥ ವರದಾನ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರು ಮುಂದಕ್ಕೆ ಬರ್ತಾ ಇದ್ದಾನೆ, ರಾಶಿಗೆ ಬರ್ತಾ ಇದ್ದಾನೆ. ಈಗಾಗಲೇ 1 ವರ್ಷ ಆಗೋಗಿದೆ, ಈಗ ರಾಶಿಗೆ ಬರ್ತಾ ಇದ್ದಾನೆ. ಹಾಗಾಗಿ ಏನಾಗುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ ಗುರುವಿನ ಪ್ರಭಾವದಿಂದ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಸ್ವಲ್ಪ ಲಾಭವೂ ಆಗುತ್ತೆ, ಅನುಕೂಲವೂ ಆಗುತ್ತೆ, ಯೋಗವೂ ಬರುತ್ತೆ, ಅದೃಷ್ಟವೂ ಬರ್ತದೆ ಅಂತಕ್ಕಂಥ ಸ್ಥಿತಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೌಟುಂಬಿಕವಾದಂಥ ಕೆಲವೊಂದು ಸಮಸ್ಯೆಗಳಿರ್ತಕ್ಕಂಥವು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಕಾಣ್ತದೆ. ಯಾಕೆಂದರೆ ಧನಾಧಿಪತಿ ಲಾಭದಲ್ಲಿದ್ದಾನೆಂದಾಗ ಲಕ್ಷ್ಮಿಯೋಗೊಳಗಾಗಬೇಕು. ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ಬರೋದಿಲ್ಲ. ಯಾವುದಕ್ಕೆ ಅವಶ್ಯಕತೆ ಇದೆಯೋ ಅದೆಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಅನ್ನೋ ರೀತಿಯಾದಂಥ ವರದಾನವಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ವಾರ ಮಧ್ಯಭಾಗದಿಂದ ಆಚೆಗೆ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲ ಆಗುತ್ತೆ. ಅದರಲ್ಲೂ ಕೂಡ ವಿದೇಶದಲ್ಲಾದರೂ ಉದ್ಯೋಗನ ಆರಿಸ್ತಾ ಇದ್ದೀರಿ, ಉದ್ಯೋಗ ಹುಡುಕ್ತಾ ಇದ್ದೀರಿ ಅಂದರೆ ಅಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಭೂಮಿ ವ್ಯವಹಾರಗಳು ತುಂಬ ಚೆನ್ನಾಗಾಗುವಂಥ ಸಂದರ್ಭಗಳು ಕಂಡುಬರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾನುಕೂಲ ಅಂತಕ್ಕಂಥದ್ದು ಅಥವಾ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಕಟಕ ರಾಶಿನವ್ರಿಗೆ ಸ್ವಲ್ಪ ಅನಾನುಕೂಲ ಮತ್ತು ಹಿನ್ನಡೆ, ಸೋಲುಗಳನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಪಂಚಮಾಧಿಪತಿ ಮಕ್ಕಳಿಂದ ಧನಾಗಮನವಾಗ್ತಕ್ಕಂಥದ್ದು, ಪ್ರೀತಿಪಾತ್ರರಿಂದ ಧನಾಗಮನವಾಗ್ತಕ್ಕಂಥದ್ದು, ನಿರೀಕ್ಷೆ ಇಲ್ಲದಂಥ ರೀತಿಯಲ್ಲಿ ಧನಾಗಮನದ ಯೋಗವನ್ನು ಪಡೆದುಕೊಂಡು ಬಂದಿರ್ತೀರಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಷಷ್ಠ ಪ್ರಭಾವ, ಆರೋಗ್ಯ ಜಾಗ್ರತೆ, ಯಾಕೆಂದರೆ ಗುರು ಕೆಡಿಸ್ತಾನೆ. ಹಾಗಾಗಿ ಈ ಹೃದಯ ಸಂಬಂಧ ಸಮಸ್ಯೆ ಇರ್ತಕ್ಕಂಥವ್ರು ಮತ್ತು ಹಾರ್ಮೋನ್ ವ್ಯತ್ಯಾಸ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ ಎಂದಿರಿ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಶುಭ ಕಾರ್ಯ ಪ್ರಯತ್ನ ಹಿನ್ನಡೆಗಳಾಗ್ತದೆ. ದಾಂಪತ್ಯ ಸೌಖ್ಯದಿಂದ ಸ್ವಲ್ಪ ದೂರ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಅಷ್ಟಮ ರಾಹು ಅಂತಕ್ಕಂಥದ್ದು ಎಲ್ಲೋ ಮಹಿಳೆಯರಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಎಚ್ಚರಿಕೆಯಿಂದಿರಿ. ಅವರಿಂದ ಆಗುತ್ತೆ,
ಬಟ್ ಆದರೂ ಗೌರವದಿಂದ ನಡೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಮಾನಸಿಕವಾದಂಥ ಒತ್ತಡ, ನೆಗೆಟಿವ್ ಆಲೋಚನೆಗಳು, ಗುಪ್ತ ಅಪವಾದಗಳು ಬರ್ತಕ್ಕಂಥದ್ದು, ಮಾಡದೇ ಇರತಕ್ಕಂಥ ತಪ್ಪುಗಳಿಗೆ ನೀವು ಅಪರಾಧಿಯಾಗಿ ನಿಲ್ಲುವಂಥ ಪರಿಸ್ಥಿತಿ ಬರಬಹುದು ಕಟಕ ರಾಶಿನವರಿಗೆ. ಹಾಗಾಗಿ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದ ಇರಬೇಕಾಗತ್ತೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂದರೆ ದುರ್ಗಾ ಸಪ್ತಶತಿಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಿಂಹರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದಂಥ ಇಲ್ಲಿಯವರೆಗೆ ಬಲವಾಗಿ ಇದ್ದ, ಈಗ ಏನಾಗ್ತದೆ, ಖರ್ಚುಗಳನ್ನು ಜಾಸ್ತಿ ತರ್ತಾನೆ, ನಷ್ಟಗಳನ್ನು ಜಾಸ್ತಿ ತರ್ತಾನೆ ಮತ್ತು ಬೇಡಲಾರದಂಥ ಒಂದು ವಿಷಯಗಳಿಗೆ ಸ್ವಲ್ಪ ಖರ್ಚನ್ನು ಜಾಸ್ತಿ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ಅದರಿಂದ ಲಾಭವೇನಾಗೋದಿಲ್ಲ, ಅದರ ಉಪಯೋಗ ಇಲ್ಲ. ಉಪಯೋಗ ಇಲ್ಲದಕ್ಕೆ ಇನ್ವೆಸ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ವ್ಯಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅಗೌರವದ ಒಂದು ನಡವಳಿಕೆಗಳು ಅಥವಾ ಘಟನೆಗಳು ಹೆಚ್ಚಾಗಿ ಈ ವಾರದಲ್ಲಿ ನೀವು ನೋಡಬೇಕಾದಂಥ ಅನಿವಾರ್ಯತೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಸಿಂಹರಾಶಿನವ್ರಿಗೆ ಧನಾಧಿಪತಿಯಾದೊಂದು ಲಾಭ ಪ್ರಭಾವಕ್ಕೊಳಗಾಗ್ತಾನೆ. ಹಾಗಾಗಿ ಸ್ವಲ್ಪ ತಂದೆಯಿಂದ ಲಾಭವಾಗ್ತಕ್ಕಂಥದ್ದು, ಸ್ವಲ್ಪ ಅದೃಷ್ಟದ ಲಾಭ, ಅದೃಷ್ಟ ಅಂತಕ್ಕಂಥದ್ದು ಕೈ ಹಿಡಿತಕ್ಕಂಥ ಸಂದರ್ಭಗಳು ನಿರ್ಮಾಣ ಆಗಿ ಬರ್ತದೆ. ತೃತೀಯಾಧಿಪತಿ ಲಾಭ ಪ್ರಭಾವ, ಹಾಗಾಗಿ ಪ್ರಯಾಣ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು, ಬಂಧುಗಳಿಂದ ಸಹಕಾರ ಸಿಗುವಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು, ಸಂಗಾತಿಯಿಂದ ಪಾಲುದಾರಿಕೆಯಿಂದ ಲಾಭವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥದ್ದು. ಸಿಂಹರಾಶಿನವರು ಭೂಮಿ ವ್ಯವಹಾರ ಮಾಡಬೇಕು ಅನ್ನೋಂಥವ್ರಿಗೆ ಅದ್ಭುತವಾದಂಥ ಅವಕಾಶಗಳಿದೆ. ಭೂಮಿ, ವಾಹನ, ಫ್ಲ್ಯಾಟ್ ಖರೀದಿ ಮಾಡಬೇಕು ಅಂದರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುವಂಥ ಸಂದರ್ಭಗಳು ಬರಬಹುದು. ಹಾಗಾಗಿ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಮತ್ತು ಪಂಚಮಾಧಿಪತಿ ಸ್ವಲ್ಪ ಏನಾಗುತ್ತೆ, ಪೂರ್ವಾರ್ಜಿತವಾಗಿ ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಈಗ ನಷ್ಟವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ಪೂರ್ವದಲ್ಲಿ ಯಾರಿಗೂ ನೋವು ಮತ್ತೊಂದು ಮಗದೊಂದು ಅಥವಾ ಏನೋ ಕೊಟ್ಟಿದ್ದೀರಿ, ಏನೋ ಸಮಸ್ಯೆ ಆಗಿದೆ, ನಿಮ್ಮಿಂದ ತಪ್ಪುಗಳಾಗಿದೆ ಎಂದಾಗ ಅವು ನಿಮಗೆ ಈಗ ಸ್ವಲ್ಪ ಪೀಡನೆಯನ್ನು ಕೊಡಬಹುದು. ಎಚ್ಚರಿಕೆಯಿಂದ ಇರಿ. ಷಷ್ಠಾಧಿಪತಿ ಅಷ್ಟಮ ಪ್ರಭಾವ, ಆದರೂ ಪರವಾಗಿಲ್ಲ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ಸೇವಾ ವೃತ್ತಿ, ಉದ್ಯೋಗ, ದಿನಗೂಲಿ, ವಾರಗೂಲಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥ ಸ್ಥಿತಿಯನ್ನು ನೋಡ್ತದೆ. ಅದರಲ್ಲೂ ಕೂಡ IT-BT ಕಂಪನಿಗಳು, ಕಂಪ್ಯೂಟರ್ ಸಂಬಂಧಪಟ್ಟಂತೆ, ಲೆಕ್ಕಕ್ಕೆ ಸಂಬಂಧಪಟ್ಟಂತೆ, ಬರವಣಿಗೆ ಸಂಬಂಧಪಟ್ಟಂತೆ ಈ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಒಂದು ಅನುಕೂಲವನ್ನು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಭಾಗ್ಯ ಪ್ರಭಾವ, ತಂದೆಯ ಸಹಕಾರ, ತಂದೆಯ ಅನುಕೂಲ, ತಂದೆಯ ಭಾಗ್ಯೋದಯ ಅಂತಕ್ಕಂಥದ್ದು ಕಂಡುಬರುತ್ತೆ. ಆದರೆ ಇಲ್ಲೊಂದು ಬಹಳ ವಿಶೇಷವಾಗಿದೆ, ಅನಾರೋಗ್ಯ ಅಂತಕ್ಕಂಥದ್ದು ಸ್ವಲ್ಪ ಡಿಸ್ಟರ್ಬ್ ಮಾಡಿ ಎಲ್ಲೋ ಮಾಟ ಮಂತ್ರ ಆಗಿದೆ ಏನೋ ರೀತಿಯಾದಂಥ ಒಂದು ಭ್ರಮೆಯೋ ಅಥವಾ ಆ ರೀತಿಯಾದಂಥ ವಾತಾವರಣವೋ ಸೃಷ್ಟಿಯಾಗಬಹುದು, ಅಥವಾ ಆ ರೀತಿಯಾದಂಥ ಅನುಭವಗಳು ನಿಮಗೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿನ. ಅಂದರೆ ವೈದ್ಯೋಪಚಾರಕ್ಕೆ ಗುಣ ಆಗಲ್ಲ, ಅಥವಾ ಔಷಧಿ ನುಂಗಿದ್ರು ಮಾತ್ರೆ ನುಂಗಿದ್ರು ಗುಣವಾಗಲ್ಲ. ಈ ರೀತಿಯಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಕ್ಕಂಥ ಪರಿಸ್ಥಿತಿಗಳನ್ನು ಸಿಂಹರಾಶಿನವ್ರು ನೋಡ್ತೀರಿ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಶಿವನ ಆಲಯದಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕನ್ಯಾ ರಾಶಿನವರಿಗೆ ಕೇಂದ್ರಾಧಿಪತ್ಯ ದೋಷ. ಹಾಗಾಗಿ ಏನಾಗುತ್ತೆ, ಮುಂದಿನ ಈ ವಾರ ಅಷ್ಟೊಂದು ಉತ್ತಮವಾದಂಥ ದಿವಸಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕನ್ಯಾ ರಾಶಿನವರಿಗೆ. ಯಾಕೆಂದರೆ ಬುಧ ಅಂತಕ್ಕಂಥವನು ಸ್ವಲ್ಪ ಬಂದಿ ಆಗ್ತಾನೆ, ಅಷ್ಟಮ ಪ್ರಭಾವಕ್ಕೊಳಗಾಗ್ತಾನೆ. ಹಾಗಾಗಿ ಅವಮಾನಗಳು, ಗುಪ್ತ ಅಪವಾದಗಳು, ವೃತ್ತಿದೋಷಗಳು ಅಥವಾ ತುಂಬ ತೊಂದರೆಗಳಾಗ್ತಕ್ಕಂಥದ್ದು, ಹಿಂಸೆಗಳಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಡಿಸ್ಟರ್ಬ್ ಅಂತಕ್ಕಂಥದ್ದು, ಅಥವಾ ನಷ್ಟ ಅಂತಕ್ಕಂಥ ಸ್ಥಿತಿ, ಅನಿರೀಕ್ಷಿತವಾಗಿ ಯಾವುದು ಬಲೆಯಲ್ಲಿ ಸಿಕ್ಕಾಕ್ಕೊಳ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಎಲ್ಲೋ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಯಾವುದೋ ಪೊಲೀಸ್ ಸ್ಟೇಷನ್ ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಅಲಿತಕ್ಕಂಥದ್ದು, ಜೈಲು ವಾಸ, ಆಸ್ಪತ್ರೆ ವಾಸ ಅನ್ನೋ ರೀತಿಯಾದಂಥ ಪರಿಸ್ಥಿತಿಯನ್ನು ತಂದುಕೊಡುವಂಥ ಸಾಧ್ಯತೆಗಳು ಬರಬಹುದು. ಅದರಲ್ಲೂ ಕೂಡ ಕುಜದಶೆ ಬುಧಭುಕ್ತಿ ಕುಜಭುಕ್ತಿ ನಡೀತಾ ಇದ್ದೆ, ಖಂಡಿತವಾಗಲೂ ಕೂಡ ನೀವು ಜೈಲು ಸೇರ್ತಕ್ಕಂಥ ಸಂದರ್ಭಗಳು ಬರಬಹುದು ಮಿಥುನ ಲಗ್ನವಾಗಿದ್ದರೆ. ಇಲ್ಲ ಅಂದರೆ ಇಲ್ಲ, ಆ ಗಾಬರಿ ಬೀಳ್ತಕ್ಕಂಥ ಅವಶ್ಯಕತೆಗಳಿರೋದಿಲ್ಲ. ಆ ದಶೆ ಆ ಭುಕ್ತಿ ನಡೀತಾ ಇಲ್ಲ ಅಂತ ಪಕ್ಷದಲ್ಲಿ ನೀವು ಯಾರು ಗಾಬರಿ ಬೀಳುವಂಥ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟದಾಗಿ ಡಿಸ್ಟರ್ಬ್ ಆಗಿ ಹಾಗೆ ಕಡಿಮೆ ಆಗ್ತದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳ್ಯಾವುದು ಕೂಡ ಇರೋದಿಲ್ಲ.
ಸಾಲವನ್ನು ಕೇಳಿದ್ದಂಥ ಪಕ್ಷದಲ್ಲಿ ಸಾಲದ ಅನುಕೂಲವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ವಾರಾಂತ್ಯ ಅಂತಕ್ಕಂಥ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ದಾಯಾದಿಗಳಿಂದ ನಷ್ಟ, ಪ್ರಯಾಣದಿಂದ ನಷ್ಟ, ಪ್ರಯಾಣದಲ್ಲಿ ಅನಾನುಕೂಲಗಳಾಗ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ತೃಪ್ತಿ ಇರೋದಿಲ್ಲ, ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ತೃಪ್ತಿ ಇರೋದಿಲ್ಲ. ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗ್ತಕ್ಕಂಥ ಸ್ಥಿತಿ. ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ತೊಂದರೆಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಗುರುವಿನ ಪ್ರಭಾವ ಲಾಭಕ್ಕೆ ಬರತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡುವಂಥವ್ರು ಸ್ವಲ್ಪ ಈ ಗುರುಬಲ ಇದ್ದಾಗ ಮಾಡಿಕೊಡ್ತಕ್ಕಂಥದ್ದು ಸೂಕ್ತ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡ್ತೀರಿ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲದ ಸ್ಥಿತಿ, ಆಕಸ್ಮಿಕ ಉದ್ಯೋಗ ಪ್ರಾಪ್ತಿ ಅಂತಕ್ಕಂಥದ್ದನ್ನು ಈ ವಾರದಲ್ಲಿ ನೀವು ನೋಡಬಹುದು. ಅದರಲ್ಲೂ ಕೂಡ ವಾರಾಂತ್ಯದಲ್ಲಿ ನೋಡುವಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಉಂಟು. ಭಾಗ್ಯೋದಯ ಅಂತಕ್ಕಂಥದ್ದು, ಅದೃಷ್ಟ ಅಂತಕ್ಕಂಥದ್ದು ಕೈ ಹಿಡಿಲಿಲ್ಲ ಅಂದ್ರೂ ಕೂಡ ಈ ವಾರ ನಿಮಗೆ ಶ್ರಮದ ಮುಖಾಂತರವಾಗಿ ನಿಮಗೆ ಏನಾದರೂ ಪ್ರಾಪ್ತಿಯನ್ನು ಮಾಡಿಕೊಳ್ತಕ್ಕಂಥ ಯೋಗ ಫಲವಿದೆ. ಅದನ್ನು ಮಾಡಿ ಶ್ರಮ ಹಾಕಿ ಖಂಡಿತ ಫಲ ಸಿಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರ ಮೃತ್ಯುಂಜಯನ ಮಂತ್ರ ಪಠಿಸಲೇಬೇಕು. ಸಾಧ್ಯವಾದಷ್ಟು ಇನ್ನು 15 ದಿವಸಗಳ ಕಾಲ ಮೃತ್ಯುಂಜಯನ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ ಪ್ರತಿ ದಿವಸ. ಯಾಕೆಂದರೆ ಆ ಅಷ್ಟಮ ಪ್ರಭಾವ ಅಂದಾಗಲೇ ನಿಮಗೆ ಎಲ್ಲೋ ಸಂಕಷ್ಟದ ಅವಧಿಗಳು ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಜಾಗ್ರತೆಯಿಂದ ಇರಬೇಕು. ಕನ್ಯಾ ರಾಶಿನವರು, ಡ್ರೈವಿಂಗ್ ಮಾಡುವಂಥವರು, ಪ್ರಯಾಣ ಹೋಗುವಂಥವರು ಅಥವಾ ದಾಯಾದಿಗಳೊಂದಿಗೆ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಪರಿಹಾರ ಹೇಳಿದ್ನಲ್ಲ, ಮೃತ್ಯುಂಜಯನ ಮಂತ್ರ ಪಠಿತ ಮಾಡಿ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಲಾರಾಶಿನವರಿಗೆ ಪೂರ್ವಾರ್ಜಿತವಾದಂಥ ಪುಣ್ಯದ ಫಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗಬೇಕು. ಭಾಗ್ಯೋದಯ ಬರಬೇಕು. ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ಕೈ ಹಿಡಿತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಈ ವಾರ ಖಂಡಿತವಾಗಲು ಕೈ ಹಿಡಿತದೆ. ಯಾವುದೋ ಒಂದು ರೀತಿಯಲ್ಲಿ ವರದಾನವಾಗಬೇಕು, ಬೆಳವಣಿಗೆ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ತೃಪ್ತಿಕರವಾದಂಥ ವಾತಾವರಣ ನಿರ್ಮಾಣ ಆಗಬೇಕು ಅನ್ನೋ ರೀತಿಯಾದಂಥ ವಾತಾವರಣ ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರವಾಗಿಲ್ಲ, ಮತ್ತು ಲಾಭವನ್ನು ನೋಡ್ತೀರಿ ಅಂತಕ್ಕಂಥದ್ದು. ಸ್ವಲ್ಪ ಸೇವಿಂಗ್ಸು ಆಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಗುಪ್ತಧನ ಆಗಮನವಾಗ್ತಕ್ಕಂಥದ್ದು, ನಿರೀಕ್ಷೆ ಇಲ್ಲದಂಥ ರೀತಿಯಲ್ಲಿ ಲಾಭವಾಗ್ತಕ್ಕಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವಾಗಬೇಕು, ಸಂಗಾತಿಯಿಂದ ಲಾಭವಾಗಬೇಕು ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ಗುರುಬಲ ಬೇರೆ ಬರ್ತಾ ಇದೆ ನಿಮಗೆ. ಹಾಗಾಗಿ ಗುರುಬಲ ಇಲ್ಲಿವರೆಗೆ ಇತ್ತು, ಈಗ ಹೋಗ್ತಾ ಇದೆ. ಆದರೂ ಒಂದು ಸಣ್ಣ ಪ್ರಮಾಣದಲ್ಲಿ ಇರ್ತದೆ. ಅದು ಪೂರ್ಣ ಪ್ರಮಾಣದಲ್ಲಿ ರಾಶಿ ಪ್ರವೇಶ ಆಗೋವರೆಗೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿ ಇರ್ತದೆ. ಹಾಗಾಗಿ ಆ ಗುರುಬಲವೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಿರೋದ್ರಿಂದ ಸ್ವಲ್ಪ ರಕ್ಷಣೆ ಅಂತಕ್ಕಂಥ ನಿಮಗೆ ಸಿಗುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶತ್ರು ದಮನವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಸ್ಥಿರಾಸ್ತಿ ವ್ಯವಹಾರಗಳನ್ನು ಮಾಡಬೇಕು ಅಂತಂದರೆ ಖಂಡಿತವಾಗಲೂ ಕೂಡ ಮಾಡಿ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಲಾಭಾಧಿಪತಿಯಾದಂಥ ಅಷ್ಟಮ ಪ್ರಭಾವ. ಹಾಗಾಗಿ ಸ್ನೇಹಿತರಿಂದ ಸಂಕಷ್ಟಕ್ಕೆ ಹಾಕಿಕೊಳ್ಳತಕ್ಕಂಥ ಪರಿಸ್ಥಿತಿ ಅಥವಾ ಮಿತ್ರರಿಂದ ನಷ್ಟವಾಗ್ತಕ್ಕಂಥ ಪರಿಸ್ಥಿತಿಗಳು ಈ ವಾರದಲ್ಲಿ ನೀವು ನೋಡ್ತೀರಿ. ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಗಣಪತಿಗೆ ಬಿಳಿ ಎಕ್ಕದ ಹೂವನ್ನು ಸಮರ್ಪಣೆ ಮಾಡಿ ಅದ್ಭುತವಾದಂಥ ಲಾಭ ಮತ್ತು ಬೆಳವಣಿಗೆಯನ್ನು ನೋಡ್ತೀರಿ ತುಲಾರಾಶಿನವರು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವೃಶ್ಚಿಕ ರಾಶಿನವರಿಗೆ ರಾಶ್ಯಾಧಿಪತಿಯಾದಂಥನು ಒಂದು ರೀತಿಯಲ್ಲಿ ಷಷ್ಠ ಪ್ರಭಾವ, ಶತ್ರು ಪ್ರಭಾವಕ್ಕೊಳಗಾಗಿದ್ದಾರೆ. ಹಾಗಾಗಿ ನೀವೇ ಹೋಗಿ ಗುಂಡಿಗೆ ಬೀಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು, ಅಥವಾ ನೀವೇ ರೋಗವನ್ನು ತಂದುಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು, ಅಥವಾ ನೀವೇ ಬಂದಂಥ ಸದಾವಕಾಶವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಸ್ವಯಂಕೃತ ಅಪರಾಧಗಳು ಅಥವಾ ಹುಂಬತನಗಳು ಜಾಸ್ತಿ ಇರುತ್ತೆ. ಆ ಹುಂಬತನವೇ ನಿಮಗೆ ಮುಳುವಾಗಿ ಶತ್ರುವಾಗಿ ನಿಮ್ಮ ಬೆಳವಣಿಗೆಗೆ ಹಿನ್ನಡೆಯನ್ನು ತರಬಹುದು. ಹುಂಬತನವನ್ನು ಬಿಟ್ಟರೆ ಖಂಡಿತವಾಗಲೂ ಕೂಡ ಮಿಕ್ಕ ಗ್ರಹಗಳ ಬಲದಿಂದ ನಿಮಗೆ ಅನುಕೂಲವನ್ನು ತಂದುಕೊಡ್ತದೆ. ಹೇಗೆ ಅಂದರೆ ಗುರುಬಲ ಬರ್ತಾ ಇದೆ, ಹಾಗಾಗಿ ಆರ್ಥಿಕ ಸುಧಾರಣೆಗಳನ್ನು ಕಾಣಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಅದರ ಜೊತೆಯಲ್ಲಿ ಉದ್ಯೋಗದ ವಿಚಾರ ಸಂಬಂಧಪಟ್ಟಂಥ ಅನುಕೂಲ ಅಂದರೆ ಪರ್ಫೆಕ್ಟ್ ಉದ್ಯೋಗ ಅಥವಾ ಉದ್ಯೋಗದಲ್ಲಿ ಒಂದು ನಿಮಗೇನು ಸಿಗಬೇಕು ಆ ಗೌರವ ಅಂತಕ್ಕಂಥದ್ದು, ಆ ಗೌರವ ಪ್ರಾಪ್ತಿಯಾಗ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ನೀವು ನೋಡ್ತೀರಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಪ್ರಯಾಣ ಅಷ್ಟೊಂದು ಅನುಕೂಲ ಇಲ್ಲ. ಪ್ರಯಾಣ ಹೋಗುವಂಥವ್ರು ಸಾಧ್ಯವಾದಷ್ಟು ಮುಂದೂಡ್ತಕ್ಕಂಥದ್ದು ಬಹಳ ಸೂಕ್ತ. ಸಾಧ್ಯವಾದಷ್ಟು ಪ್ರಯಾಣಗಳನ್ನು ಸ್ವಲ್ಪ ಅಷ್ಟೊಂದು ಅವಾಯ್ಡ್ ಮಾಡಿ. ಒಂದು 6 ತಿಂಗಳ ವರ್ಷ
ಅನಿವಾರ್ಯ ಹೋಗಲೇಬೇಕು ಅನ್ನೋಂಥ ಹೋಗಿ ಸುಮ್ಮನೆ ಪ್ರಯಾಣ ಅಂತಕ್ಕಂಥ ರೀತಿಯಲ್ಲಿ ಹೋಗಬೇಡಿ, ತೊಂದರೆಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ಕಂಡುಬರುತ್ತೆ. ಭೂಮಿ ವ್ಯವಹಾರಗಳು ಕೈ ಹಾಕಬೇಡಿ, ತಗಾದೆಗಳು ಜಾಸ್ತಿ ಆಗುತ್ತೆ. ಪಂಚಮಾಧಿಪತಿ ಸ್ವಲ್ಪ ಗುರುವಿನ ದೃಷ್ಟಿ ಅಂತಕ್ಕಂಥ ಪಂಚಮ ಪ್ರಭಾವಕ್ಕೆ ಬರತಕ್ಕಂಥದ್ದಾಗಿರೋದ್ರಿಂದ ಗುರುವಿನ ಆಶೀರ್ವಾದ, ದೈವಾಶೀರ್ವಾದದಿಂದ ನಿಮ್ಮ ಕೆಲವೊಂದು ಸಮಸ್ಯೆಗಳು ಅಥವಾ ದೀರ್ಘಾವಧಿಯಿಂದ ಇರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳನ್ನು ತೋರಿಸಿದೆ. ಯಾಕಂದರೆ ಪಂಚಮಾಧಿಪತಿ ಭಾಗ್ಯಕ್ಕೆ ಪ್ರವೇಶವನ್ನು ತೆಗೆದುಕೊಳ್ತಾ ಇದ್ದೀನಿ ಅಂದಾಗ ಒಂದು ರೀತಿಯಲ್ಲಿ ಮಕ್ಕಳಿಂದಲೋ ಅಥವಾ ಬೇರೆಯವರ ಸಹಕಾರದಿಂದಲೋ, ಪ್ರೀತಿಪಾತ್ರ ಸಹಕಾರದಿಂದಲೋ ಒಂದು ಅದೃಷ್ಟ ಅಂತಕ್ಕಂಥದ್ದು ಕುಲಾಯಿಸಬೇಕು ಅಥವಾ ಅದೃಷ್ಟ ಅಂತಕ್ಕಂಥದ್ದು ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತಂದುಕೊಳ್ತದೆ. ಅದೃಷ್ಟ ಒಲಿಬೇಕು ಅಂದರೆ ನಿಮ್ಮ ಸ್ಥಿತಿ ಸರಿ ಇರಬೇಕಲ್ಲ, ನಿಮ್ಮ ಜ್ಞಾನ ಇರಬೇಕಲ್ಲ. ಹಾಗಾಗಿ ನಿಮ್ಮ ಹುಂಬತನವನ್ನು ಬಿಡಬೇಕಾಗತ್ತೆ. ದಾಂಪತ್ಯ ಅಸೌಖ್ಯ ಅಂತಕ್ಕಂಥದ್ದು, ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶ ಅಂತಕ್ಕಂಥದ್ದು ದಾಂಪತ್ಯದಲ್ಲಿ ಬರ್ತದೆ. ಅದರಿಂದ ಸಮಸ್ಯೆಗಳಾಗಬಹುದು. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಚೆನ್ನಾಗಿಲ್ಲ. ಅದು ಮಾಡುವಂಥ ಕೆಲಸ ಪರ್ಫೆಕ್ಟಾಗಿ ಮಾಡ್ತೀರಿ ಅಂತಕ್ಕಂಥದ್ದು. ಮಿತ್ರರು ಶತ್ರುಗಳಾಗಬಹುದು ಅಥವಾ ಮಿತ್ರರಿಂದ ಸಂಕಷ್ಟಗಳನ್ನು ಎದುರಿಸಬಹುದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ವೃಶ್ಚಿಕ ರಾಶಿಯವರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ವೆಂಕಟೇಶ್ವರನ ದೇವಸ್ಥಾನದಲ್ಲಿ ತುಳಸಿ ಅರ್ಚನೆಯನ್ನು ಲಕ್ಷ್ಮಿಗೆ ಮತ್ತು ವೆಂಕಟೇಶ್ವರನಿಗೆ ಇಬ್ಬರಿಗೂ ಕೂಡ ತುಳಸಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನುಸು ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಧನುಸು ರಾಶಿಗೆ ಇಲ್ಲಿವರೆಗೆ ಗುರುಬಲ ಇತ್ತು. ಈಗ ಗುರು ಅಂತಕ್ಕಂಥ ಮುಂದಕ್ಕೆ ಹೋಗ್ತಾಯಿದ್ದಾನೆ, ಅಷ್ಟಮ ರಂಧ್ರಭಾವಕ್ಕೆ ಹೋಗ್ತಾಯಿದ್ದಾನೆ. ರಂಧ್ರಭಾವ ಅಂತಂದಾಗ ಸಂಕಷ್ಟಗಳು ಅಥವಾ ಗುಂಡಿಗೆ ಬೀಳ್ತಕ್ಕಂಥದ್ದು ಅಂತಕ್ಕಂಥದ್ದು ನಿಶ್ಚಿತ, ಅಥವಾ ನೀವೇ ಹೋಗಿ ಸಂಕಷ್ಟದ ಬಲೆಗೆ ಸಿಕ್ಕಾಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು. ಅಥವಾ ಅತಿಯಾದಂಥ ಒಳ್ಳೆಯತನವೇ ನಿಮಗೆ ಸಂಕಷ್ಟದ ಹಾದಿಯನ್ನು ತೋರಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ನೀವೇ ಸಂಕಷ್ಟವನ್ನು ಮೈ ಮೇಲೆ ಎಳೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಅಂದರೆ ನಾವೇ ಕಲ್ಲನ್ನು ನಮ್ಮ ಕಾಲ ಮೇಲೆ ನಾವೇ ಕಲ್ಲನ್ನು ಎಸ್ಕೊಂಡಂಥ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೆಲವೊಬ್ಬರಿಗೆ ಅದೊಂದು ದಡ್ಡತನ ಇರುತ್ತದೆ, ತನ್ನ ಕಾಲಿಗೆ ತಾನೇ ಏಟ್ ಮಾಡ್ಕೊಳ್ತಕ್ಕಂಥದ್ದು. ಯಾರ್ದೋ ಮೇಗ್ಲು ಸಿಟ್ಟುಗಳನ್ನು ಇನ್ನೊಬ್ಬರ ಮೇಲೆ ಹಾಕೋದಕ್ಕೆ ಹೋಗ್ಬಿಟ್ಟು ತಾನೇನೋ ಗುದ್ದಿಕೊಳ್ಳೋಕೆ ಹೋಗಿ ಆ ಸಿಟ್ಟನ್ನು ಬೇರೆ ಗೋಡೆಗೋ ಮತ್ತೊಂದಕ್ಕೋ ಗುದ್ದಿಕೊಳ್ಳೋಕೆ ಹೋಗಿ ತನ್ನ ಕೈ ತಾನೇ ನೋವು ಮಾಡ್ಕೊಳ್ಳೋದು, ತನ್ನ ಕಾಲು ತಾನೇ ನೋವು ಮಾಡ್ಕೊಳ್ಳೋದು, ತನ್ನ ಮೈ ತಾನೇ ನೋವು ಮಾಡ್ಕೊಳ್ಳೋದು, ಈ ಒಂದು ಪ್ರವೃತ್ತಿ ಕೆಲವರಲ್ಲಿ ಇರುತ್ತೆ. ಅಂಥವರಿಗೆ ಈ ಪರಿಸ್ಥಿತಿ ಇದೆಯಲ್ಲ, ಈ ಗ್ರಹಗತಿಗಳು ಇವು ಸ್ವಲ್ಪ ಈ ಸಿಚುಯೇಷನನ್ನು ತರ್ತದೆ ಧನುಸ್ಸು ರಾಶಿಯವರಿಗೆ ಈ ಸಂದರ್ಭದಲ್ಲಿ. ಇನ್ನು ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ತೃಪ್ತಿ ಇರೋದಿಲ್ಲ, ಸ್ವಲ್ಪ ಕೊರತೆಯನ್ನು ಎದುರಿಸುವಂಥ ಪರಿಸ್ಥಿತಿಗಳು ಬರಬಹುದು ಅಥವಾ ಎಡವಟ್ಟುಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಇಲ್ಲೊಂದು ವರದಾನವೇನಂತಂದರೆ, ಸ್ವಲ್ಪ ಈ ವಾರ ನಿಮಗೆ ಬರಬಹುದು ಒಂದು ರೀತಿಯಲ್ಲಿ ಕಷ್ಟಗಳು, ಹಿನ್ನಡೆಗಳು ಬರಬಹುದು. ಬಂದರೂ ಕೂಡ ಅದಕ್ಕೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇರುತ್ತೆ. ಯಾಕಂದರೆ ಗುರು ಮತ್ತು ಚಂದ್ರರು ನಿಮಗೆ ಬಲವಾಗಿ ಕುಳಿತುಕೊಳ್ತಾರೆ, ಹಾಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಸ್ವಲ್ಪ ಹಿಂದೆ ಯಾರೋ ಪೂರ್ವಿಕರು ಮಾಡಿರ್ತಕ್ಕಂಥ ಕೆಲವೊಂದು ಕರ್ಮಗಳು ಈ ವಾರ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಮಾಡಬಹುದು. ಯಾರೋ ಸರ್ಪ ಹೊಡೆದಾಕಿದ್ರು, ಇನ್ನೇನೋ ಮಾಡಿದರು, ಇನ್ಯಾರಿಗೂ ತೊಂದರೆ ಕೊಟ್ಟಿದ್ದರು, ಈ ರೀತಿಯಲ್ಲಿ ಏನಾದರೂ ಮಾಡಿರೋಂಥದ್ದು ಈ ವಾರ ಸ್ವಲ್ಪ ನಿಮಗೆ ಕಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಷಷ್ಠ ಪ್ರಭಾವ, ಗಂಟಲಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸಗಳಾಗಬಹುದು. ಸ್ವಲ್ಪ ಕಫ ಕಟ್ಟುವಂಥದ್ದು ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದು, ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೋ ಸ್ವಲ್ಪ ಸಮಸ್ಯೆಗಳು ಉತ್ಪತ್ತಿಯಾಗಬಹುದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶುಭ ಕಾರ್ಯ, ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ ಪ್ರಸ್ತಾವನೆಗಳಲ್ಲಿ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಉದ್ಯೋಗದಲ್ಲಿ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ. ನೀವು ಕೆಲಸ ಮಾಡಿದ್ರೂ ಕೂಡ ಅದರ ಫಲಾಫಲಗಳು ಅಂತಕ್ಕಂಥದ್ದು, ಪ್ರಾಪ್ತಿ ಅಂತಕ್ಕಂಥದ್ದು ನಿಮಗೆ ದೊರಕುವಂಥ ಸನ್ನಿವೇಶಗಳು ಇರುವುದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ನೇಹಿತರಿಂದ ಬಾಧೆಗಳಾಗಬೇಕು, ಏನೋ ಒಂದು ಸಣ್ಣದಾಗಿ ಅಪಚಾರವೋ ಅಥವಾ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹರಿಬಿಡ್ತಕ್ಕಂಥದ್ದು ಇಂಥವೇನಾದರೂ ಮಿತ್ರರಿಂದ ಆಗಬಹುದು. ಸ್ವಲ್ಪ ಡಿಸ್ಟರ್ಬ್. ನಾಳೆಯ ಭವಿಷ್ಯದ ಬಗ್ಗೆ ತುಂಬ ಯೋಚನೆ ಮಾಡ್ಕೊಂಡು ನಿದ್ರೆ ಸರಿಯಾಗಿ ಮಾಡದೇ ಇರ್ತಕ್ಕಂಥ ರೀತಿಯಾದಂಥ ಕಂಡೀಷನ್ಸು ಕೂಡ ಈ ವಾರ ಧನುಸ್ಸು ರಾಶಿನವರಿಗೆ ಬರಬಹುದು. ಜಾಗ್ರತೆಯಿಂದ ಇರಬೇಕಾಗತ್ತೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವು ದತ್ತಾತ್ರೇಯರ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ,
ಸ್ವಂತ ಉದ್ಯಮ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಈ ವಾರ ಅಷ್ಟೊಂದು ವರದಾನವನ್ನು ಕೊಡುವಂಥ ಸಾಧ್ಯತೆಗಳು ಇರುವುದಿಲ್ಲ. ಬಟ್ ಅದೃಷ್ಟ ನಿಮಗೆ ಸ್ವಲ್ಪ ಕೈ ಹಿಡಿಯಬಹುದು. ಇನ್ನು ಮುಂದೆ ಸ್ವಲ್ಪ ಕೆಲವೊಂದು ಆಗುವಂಥ ತಾಪತ್ರಯದಿಂದ ಬಚಾವಾಗುವಂಥ ಸಾಧ್ಯತೆ. ಯಾಕೆಂದರೆ ಹೇಗೆ ಷಷ್ಠ ಪ್ರಭಾವಕ್ಕೊಳಗಾಗಿದನೋ ಹಾಗೆ ಭಾಗ್ಯ ಪ್ರಭಾವಕ್ಕೊಳಗಾಗಿರೋದ್ರಿಂದ ಒಂದು ಕಡೆಯಿಂದ ಅದೃಷ್ಟ ಕೈ ಹಿಡಿತದೆ, ಇನ್ನೊಂದು ಕಡೆಯಿಂದ ಶತ್ರುತ್ವವು, ರೋಗಬಾಧೆಯು, ಅನಾರೋಗ್ಯವು ಪೀಡನೆಯನ್ನು ಕೊಡ್ತಕ್ಕಂಥ ಪರಿಸ್ಥಿತಿಗಳನ್ನು ನೋಡ್ತೀರಿ. ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು, ಅಥವಾ ಸಾಲ ಕೇಳಿದರೆ ತುಂಬ ಈಸಿಯಾಗಿ ಸಾಲ ಸಿಗುತ್ತೆ. ಈ ಸಂದರ್ಭ ಮಕರ ರಾಶಿನೋಗಿ ಸಂಬಂಧಪಟ್ಟಂತೆ ಭೂಮಿ ವ್ಯವಹಾರಗಳು ತಗಾದೆಗಳಾಗಬಹುದು, ದಾಯಾದಿ ಕಲಹಗಳು ಹೆಚ್ಚಾಗಬಹುದು, ಯಂತ್ರೋಪಕರಣಗಳಿಂದ ವಾಹನಗಳಿಂದ ಸ್ವಲ್ಪ ಎಡವಟ್ಟುಗಳಾಗಬಹುದು, ಅಥವಾ ತೊಂದರೆಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಪಂಚಮಾಧಿಪತಿ ಧನ ಪ್ರಭಾವ, ಹಾಗಾಗಿ ಮಕ್ಕಳಿಂದ ಲಾಭ, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥದ್ರಿಂದ ಸ್ವಲ್ಪ ಉಳಿತಾಯವನ್ನು, ಹಣಕಾಸಿನ ವ್ಯವಸ್ಥೆಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಕುಜನ ಪ್ರಭಾವ ಲಾಭ ಸ್ವಕ್ಷೇತ್ರವನ್ನು ನೋಡ್ತಾ ಇರತಕ್ಕಂಥದ್ದಾಗಿರೋದ್ರಿಂದ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಲಾಭವು, ಸೇವಿಂಗ್ಸು ಮತ್ತು ಆರ್ಥಿಕವಾದಂಥ ಸ್ಥಿತಿಯು ಸುಧಾರಣೆಯಾಗುವಂಥ ಲಕ್ಷಣಗಳಂತೂ ಇದ್ದೇ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಏನೂ ಇರುವುದಿಲ್ಲ. ಆದರೂ ಕೂಡ ಒಂದು ರೀತಿಯಲ್ಲಿ ಅತೃಪ್ತಿಯ ಒಂದು ಭಾವವನ್ನು ಅಥವಾ ಓವರ್ ಥಿಂಕಿಂಗ್ ಮಾಡುವಂಥ ಪ್ರವೃತ್ತಿಗಳು ಇರುತ್ತೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕು? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಅಮ್ಮನವರ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪವನ್ನು ಹಚ್ಚಿದರೆ ನಿಮಗೆ ಸ್ವಲ್ಪ ಲಾಭಗಳು ಜಾಸ್ತಿ ನಿಮಗೆ ದೊರಕುವಂಥ ಸ್ಥಿತಿ, ಆರ್ಥಿಕ ಸುಧಾರಣೆಗಳನ್ನು ಕಂಡುಕೊಳ್ತಕ್ಕಂಥ ಸ್ಥಿತಿ ಬರ್ತದೆ. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಭಾವನಾತ್ಮಕವಾದಂಥ ಆಲೋಚನೆಗಳು ಹೆಚ್ಚಾಗುತ್ತೆ, ಊಹಾತ್ಮಕವಾದಂಥ ಚಿಂತನೆಗಳು ಜಾಸ್ತಿ ಆಗುತ್ತೆ. ಈ ಶೇರ್ ಮಾರ್ಕೆಟು ಅಥವಾ ದುಡಿಮೆ ಇಲ್ಲದಂಥ, ದೈಹಿಕ ಶ್ರಮ ಇಲ್ಲದಂಥ ರೀತಿಯಾದಂಥ ದುಡಿಮೆಗೆ ಬುದ್ಧಿಯನ್ನು ಉಪಯೋಗಿಸಿಕೊಳ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಅಂದರೆ ಬುದ್ಧಿಶಕ್ತಿಯಿಂದ ಹಣ ಸಂಪಾದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಆಲೋಚನೆಗಳು, ಪ್ರಯತ್ನಗಳು ನಡೀತದೆ. ಅದರಲ್ಲಿ ತಕ್ಕ ಮಟ್ಟಿಗೆ ಒಂದು ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ಕಂಡು ಬರುತ್ತದೆ. ದಾಯಾದಿಗಳಿಂದ ಸಹಕಾರ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಪರವಾಗಿಲ್ಲ, ಅಂಥ ಮೈನಸ್ ಗುರುಬಲ ಇಲ್ಲದಿದ್ದರೂ ಕೂಡ ಅಂಥ ಮೈನಸ್ ಅನ್ನೋ ಕಂಡೀಷನ್ಸನ್ನು ಕುಂಭರಾಶಿನವ್ರು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವುದು ನಿಮಗೆ ಪ್ರಾಪ್ತಿಯಾಗಬೇಕು ಆ ಪ್ರಾಪ್ತಿಯಾಗದೆ, ತುಂಬ ಕೈಕಟ್ಟಾಗಿರ್ತಕ್ಕಂಥದ್ದು, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಕ್ಕಂಥ ಕಂಡೀಷನ್ಸನ್ನು ನೋಡ್ತೀರಿ. ಪಂಚಮ ಪ್ರಭಾವ, ಸ್ವಲ್ಪ ಮಕ್ಕಳಿಂದ ಯಾಕೋ ಇರುಸು ಮುರುಸನ್ನು ಅನುಭವಿಸಬಹುದು. ಅದನ್ನು ಸ್ವಲ್ಪ ನೋಡಿಕೊಳ್ಳಿ, ಸ್ವಲ್ಪ ಆದಷ್ಟು ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಸೂಕ್ತ. ಶುಭ ಕಾರ್ಯ ಪ್ರಯತ್ನ ಹಿನ್ನಡೆಗಳು, ಅಲ್ಲಿ ಸ್ವಲ್ಪ ಪ್ಲಸ್ ಪಾಯಿಂಟ್ ಅನ್ನೋ ರೀತಿಯಾದಂಥ ಕಂಡೀಷನ್ಸು ಇರೋದಿಲ್ಲ. ಪಂಚಮಾಧಿಪತಿಯೇ ಅಷ್ಟಮಾಧಿಪತಿಯೂ ಆಗಿರೋದ್ರಿಂದ ತುಂಬ ಓವರ್ ಥಿಂಕಿಂಗ್ ಅಥವಾ ತುಂಬ ಪ್ಲ್ಯಾನ್ ಮಾಡುವಂಥದ್ದು ಫೇಲ್ಯೂರ್ ಆಗಬಹುದು. ತುಂಬ ಪ್ಲ್ಯಾನ್ ಮಾಡೋಕ್ಕೆ ಹೋಗಬೇಡಿ, ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿ. ಓವರ್ ಪ್ಲ್ಯಾನ್ ಮಾಡಿದರೆ ಅದು ನಿಮಗೆ ಮೈನಸ್ ಆಗಿ ನಿಮಗೆ ನಷ್ಟವನ್ನು, ಸಂಕಷ್ಟವನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಭಾಗ್ಯ ಪ್ರಭಾವ, ಶುಕ್ರನ ಪ್ರಭಾವ ಅಂತಕ್ಕಂಥದ್ದೇನಿದೆ, ರಾಹುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಎಲ್ಲೋ ಅಕ್ರಮ, ಅನ್ಯಾಯ ಅಥವಾ ಅಧರ್ಮ ಅಂತಕ್ಕಂಥ ರೀತಿಯಲ್ಲಿ ತೋರಿದಂಥ ನಡವಳಿಕೆಗಳು ಅಥವಾ ಅಧರ್ಮದ ರೀತಿಯಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳು ಅಥವಾ ಸಂಸಾರದ ವಿರುದ್ಧವಾಗಿ ಅಥವಾ ಸಂಗಾತಿಗೆ ವಿರುದ್ಧವಾಗಿ ಅಥವಾ ಸಂಗಾತಿಗೆ ನೋವಾಗುವಂಥ ರೀತಿಯಲ್ಲಿ, ಬೇಸರವಾಗುವಂಥ ರೀತಿಯಲ್ಲಿ ನಡೆದಂಥ ಘಟನೆಗಳು ಈ ವಾರ ನಿಮಗೆ ನೋವಾಗಿ, ಹಿಂಸೆಯಾಗಿ, ಕರ್ಮವಾಗಿ ಪೀಡನೆಯನ್ನು ಕೊಡ್ತದೆ. ಅದು ಆರೋಗ್ಯದ ಮೇಲೂ ನಿಮ್ಮ ಗೌರವದ ಮೇಲೂ ಪರಿಣಾಮವನ್ನು ಬೀರ್ತಕ್ಕಂಥ ಸ್ಥಿತಿ ಕಂಡುಬರ್ತದೆ. ಉದ್ಯೋಗ ಚೆನ್ನಾಗಿ ಮಾಡ್ತೀರಿ, ಮಾಡಿಕೊಟ್ಟಂಥ ಜವಾಬ್ದಾರಿ ಏನಿದೆಯಲ್ಲ ಅದೆಲ್ಲವನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ, ಅದರಲ್ಲಿ ಯಾವ ಲೋಪದೋಷವೂ ಆಗುವುದಿಲ್ಲ. ಮಿತ್ರರಿಂದ ಏನಾದರೂ ಸಹಕಾರ ಸಾಧ್ಯತೆಗಳು ತುಂಬ ಕಡಿಮೆ. ಕುಟುಂಬದಿಂದ ತಕ್ಕ ಮಟ್ಟಿಗೆ ಸಹಕಾರ ಸಿಗುತ್ತೆ ನಿಮಗೆ, ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಅಲ್ಲೇನಾದ್ರು ಅರಳಿ ವೃಕ್ಷದ ಕೆಳಗೆ ನಾಗದೇವತೆ ಇದ್ದರೆ ಇನ್ನೂ ವರದಾನವೇ ಅದರಿಂದ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ
ಮೀನರಾಶಿನವ್ರಿಗೆ ಗುರುಬಲ ಈಗಾಗಲೇ ಅದರ ಪ್ರಭಾವ ಬೀರ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಗುರುಬಲ ಬಂದಿದೆ. ಉತ್ತಮವಾದಂಥ ಗೌರವಯುತವಾದಂಥ ವ್ಯಕ್ತಿಯಾಗಿ ಬದುಕುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕುವಂಥ ಸ್ಥಿತಿ ಇದೆ. ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳು ಅಂತಕ್ಕಂಥದ್ದು ಉಂಟು. ಗುರುಬಲ ಅಂತಕ್ಕಂಥದ್ದು ಹಾಗೆ ವರ್ಕ್ ಆಗೋದು. ಏನೋ ಒಂದು ಸ್ಟೇಟಸ್, ಡಿಗ್ನಿಟಿ, ಗೌರವ, ಅಂತಸ್ತು ಇದನ್ನು ಕೊಡುವಂಥ ಅದನ್ನು ಯಾರು ಅಂದರೆ ಗುರು ಅಂತಕ್ಕಂಥವ್ರು. ಸರಿಯಾದ ಮಾರ್ಗದಲ್ಲಿ ಹೋಗ್ತೀರಿ, ಸರಿಯಾದಂಥವ್ರ ಮಾರ್ಗದರ್ಶನವನ್ನು ಪಡ್ಕೊಳ್ತೀರಿ. ಅದರಿಂದ ನಿಮಗೆ ಸರಿಯಾದ ದಾರಿಗಳು ಸಿಗುತ್ತೆ. ಧನ ಪ್ರಭಾವ, ಹಾಗಾಗಿ ಏನಾಗುತ್ತೆ, ಹಣಕಾಸಿನ ಸ್ಥಿತಿಗತಿಗಳಲ್ಲಿ ಚೇತರಿಕೆಯನ್ನು ಕಾಣತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗೆಯೇ ಸ್ವಲ್ಪ ಸಾಲವನ್ನು ಕೂಡ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಅಂದರೆ ಯಾವುದೋ ಇನ್ವೆಸ್ಟ್ಮೆಂಟ್ ಮತ್ತೊಂದು ಮಗದೊಂದು ಅನ್ನೋದಕ್ಕೆ ಸ್ವಲ್ಪ ಸಾಲವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ಬರಬಹುದು. ಬಂಧುಗಳಿಂದ ನಷ್ಟವಾಗ್ತದೆ, ಪ್ರಯಾಣದಿಂದ ನಷ್ಟವಾಗ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಸ್ತ್ರೀಯರೊಂದಿಗೆ ನಡೆದುಕೊಳ್ಳಬೇಕಾದ್ರೆ ನಡವಳಿಕೆಗಳು ಶುದ್ಧವಿರಲಿ. ಇಲ್ಲಾಂದರೆ ಜೈಲುವಾಸವೋ ಅಥವಾ ತೊಂದರೆಯೋ ತಾಪತ್ರೆಯೋ ಅಥವಾ ಅವಮಾನವೋ ಆಗುವಂಥ ಸಾಧ್ಯತೆಗಳು ಬರಬಹುದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನಡೆದುಕೊಳ್ತಕ್ಕಂಥದ್ದು ಸೂಕ್ತ. ವಿದ್ಯಾಭ್ಯಾಸ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಈ ವಾರ ಅಂತಕ್ಕಂಥದ್ದು. ಮತ್ತು ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಮೈನಸ್ ಪಾಯಿಂಟ್ ಇಲ್ಲ. ಆರೋಗ್ಯ ಸುಧಾರಣೆ ಇದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಮತ್ತು ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಅಷ್ಟಮ ಪ್ರಭಾವ, ಗುಪ್ತ ಅಪವಾದಗಳು ಅಂತಕ್ಕಂಥ ನಿಮಗೆ ಬೆನ್ನಿಗೆ ನಿಲ್ಲಬಹುದು. ವಾರ ಮಧ್ಯಭಾಗದಲ್ಲಿ ಗುಪ್ತ ಅಪವಾದಗಳು ಬೆನ್ನಿಗೆ ಕಟ್ಟಿಕೊಂಡು ಬರ್ತೀರಿ. ಭಾಗ್ಯವನ್ನು ನೋಡ್ತಾ ಇರ್ತಕ್ಕಂಥ ಸ್ವಕ್ಷೇತ್ರಾಧಿಪತಿಯಾದಂಥವನು ಸ್ವಲ್ಪ ಏನಾದರೂ ಭೂಮಿ ವ್ಯವಹಾರಗಳಿಂದ ಅನುಕೂಲವಾಗಬೇಕು ಅಥವಾ ಅದೃಷ್ಟ ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡ್ತೀರಿ. ಈ ಕೃಷಿ ಜಮೀನುಗಳಲ್ಲಿ ಅಥವಾ ಕೃಷಿಕರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು. ನೀರು, ಹಾಲು ಉತ್ಪನ್ನ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಅನುಕೂಲದ ಸ್ಥಿತಿಯನ್ನು ನೋಡ್ತೀರಿ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಲಾಭಾಧಿಪತಿಯಾದಂಥವನು ಬಾಧಕ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಸ್ನೇಹಿತರೇ ನಿಮಗೆ ಕಳಂಕವನ್ನು ತರುವಂಥ ಸಾಧ್ಯತೆಗಳಿರುತ್ತೆ ಅಥವಾ ನೋವನ್ನು ಕೊಡುವಂಥ ಸಾಧ್ಯತೆಗಳಿರುತ್ತೆ. ನಂಬಬೇಡಿ. ಅತಿ ನಂಬಿಕೆ ಅಂತಕ್ಕಂಥದ್ದು ನಿಮಗೆ ಶಾಪವಾಗಬಹುದು ಈ ವಾರ. ಹಾಗಾಗಿ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ ಸ್ವಲ್ಪ ಕುಂಬಳಕಾಯಿ ನೀವಳಿಸಿಕೊಂಡು ಎಲ್ಲಾದರೂ ಹೊಡಿತಕ್ಕಂಥದ್ದು ಸೂಕ್ತ. ಯಾಕಂದರೆ ಕೆಟ್ಟ ದೃಷ್ಟಿ ಬಿದ್ದಿರ್ತದೆ ಈ ವಾರ. ಹಾಗಾಗಿ ಮೀನರಾಶಿನಿಗೆ ಅದನ್ನು ಮಾಡಿ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.